ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೀಡ್ಸ್ ಹಾಕ್ಬಿಟ್ಟು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಈ ಒಂದು ಲಡ್ಡುನ ಹೇಗೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈ ಲಡ್ಡು ಅಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗೆ ಹೆಲ್ತಿ ಸ್ನ್ಯಾಕ್ಸ್ ಕೂಡ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಎಲ್ಲನೂ 100 ಗ್ರಾಮ್ಸ್ನಲ್ಲಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು. ಫ್ಲ್ಯಾಕ್ಸ್ ಸೀಡ್ಸ್ನ ಸಣ್ಣೋರಿಲೆ ಹುರ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಡೋಣ. ಆಮೇಲೆ ಡ್ರೈ ಫ್ರೂಟ್ಸ್ ಇಲ್ಲಿ ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಸಣ್ಣೋರಿಲೆ ಬಿಸಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ 100 ಗ್ರಾಮ್ಸು. ಅದನ್ನು ಕೂಡ ಸಣ್ಣೂರಿಲಿ ಬಿಸಿ ಮಾಡಿಕೊಂಡು, ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್ ಅದನ್ನು ಕೂಡ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಬಿಸಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು 50 ಗ್ರಾಮ್ ತೊಗೊಂಡಿದ್ದೀನಿ. 2 ಸೇರಿ 100 ಗ್ರಾಮ್ ಆಯಿತು. ಸೊ ಇದನ್ನು ಕೂಡ ಬಿಸಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಮೊದಲಿಗೆ ಸ್ವೀಟ್ ಬೇಕಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಡೇಟ್ಸ್ ತೊಗೊಂಡಿದ್ದೀನಿ. ಅದು ಕೂಡ 100 ಗ್ರಾಮ್ಸು. ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ನೀವು ಬೇಕಾದ್ರೆ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಅಂಜೂರ ಒಂದೇ ಒಂದಿತ್ತು, ಅದನ್ನೇ ಮನೇಲಿದ್ದು ಅದನ್ನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಅದನ್ನು ಕೂಡ 100 ಗ್ರಾಮ್ಸ್ ಹಾಕ್ಕೋಬೋದು. ಹಾಕ್ಕೊಂಡಷ್ಟು ನಿಮಗೆ ಚೆನ್ನಾಗಿ ಉಂಡೆನ ಕಟ್ಟೋಕ್ಕೆ ಬರುತ್ತೆ. ಸ್ವೀಟ್ನೆಸ್ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು. ದ್ರಾಕ್ಷಿ ಕೂಡ ನಾನಿಲ್ಲಿ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಹೇಳಿದ್ನಲ್ಲ, ಸ್ವೀಟ್ನೆಸ್ಗೆ ಜಾಸ್ತಿ ಹಾಕ್ಕೋಬೋದು. ಉಂಡೆ ಕಟ್ಟೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಇದನ್ನೆಲ್ಲ ಬಿಸಿ ಮಾಡಿ ಹುರಿದು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 5 ರಿಂದ 6 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಸ್ವೀಟ್ನೆಸ್ ಡೇಟ್ಸಲ್ಲೇ ದ್ರಾಕ್ಷಿಯಲ್ಲೇ ಇರೋದ್ರಿಂದ ನಾನು ಶುಗರ್ ಆಗಲಿ ಬೆಲ್ಲ ಆಗಲಿ ಯೂಸ್ ಮಾಡ್ಕೊಂಡಿಲ್ಲ. ನೀವು ಬೇಕಾದರೆ ಇದಕ್ಕೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಯೂಸ್ ಮಾಡ್ಕೋಬೋದು. ನಾವು ಎಲ್ಲನೂ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದೆ. ನೋಡಿ, ಈಗ ಪೌಡರ್ ರೆಡಿ ಆಯಿತು. ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಪೌಡರು. ಈಗ ಇದನ್ನು ನಾವು ಒಂದೊಂದೇ ಆಗಿ ಉಂಡೆ ಕಟ್ಕೊಳ್ಳೋಣ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಲೈಕ್ ಇದಂದರೆ ಈ ಲಡ್ಡೂಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇದು ನಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಾಗೆ ಇದನ್ನು ಡೈಲಿ 1 or 2 ಲಡ್ಡೂಸ್ ತಿನ್ನೋದ್ರಿಂದ ಖಾಲಿ ಹೊಟ್ಟೆಲಿ ಇದು ನಮಗೆ ದಿನಪೂರ್ತಿ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಹೆಣ್ಮಕ್ಳಿಗಂತೂ ಇದು ತುಂಬಾ ಒಳ್ಳೆಯದು. ಹೇಗೆ ಅಂದರೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಕಾಪಾಡುತ್ತೆ. ಹಾಗೆ PCOD ಇರೋ ಪ್ರಾಬ್ಲಮ್ಗಂತೂ ತುಂಬಾ ಉಪಯೋಗ ಆಗುತ್ತೆ. ಹೇಗೆ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋದನ್ನ ಇದು ರೆಗ್ಯುಲರ್ ಮಾಡುತ್ತೆ. ಇದು ಗಂಡು ಮಕ್ಕಳಿಗೂ ತುಂಬ ಒಳ್ಳೆಯದು, ಹೆಣ್ಮಕ್ಳಿಗೂ ತುಂಬ ಒಳ್ಳೆಯದು. ಮಕ್ಕಳು ಕೂಡ ತಿನ್ಬೋದು. ಹೇರ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಮತ್ತು ಸ್ಕಿನ್ ಗ್ಲೋ ಕೂಡ ಆಗುತ್ತೆ. ನಮ್ಮ ಫುಲ್ ಬಾಡಿಗೆ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಕೂಡ ಇದರಿಂದ ಸಿಗುತ್ತೆ.
ಇದನ್ನು ಆವಾಗವಾಗ ಮನೆಯಲ್ಲೇ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ದಿನಕ್ಕೆ ಹೆಲ್ದಿ ಸ್ನ್ಯಾಕ್ಸ್ ಕೂಡ ಆಗುತ್ತೆ. ಇನ್ನು ನಾನು 100 ಗ್ರಾಮ್ ಮೆಸರ್ಮೆಂಟಲ್ಲಿ ಮಾಡ್ಕೊಂಡಿದ್ದೀನಿ ಎಲ್ಲನೂ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು 200 ಗ್ರಾಮ್ಸ್ ಹೀಗೆ ನಿಮಗೆ ಹೇಗೆ ಬೇಕೋ ಅಷ್ಟು ಹಾಕೊಂಡು ಮಾಡ್ಕೋಬೋದು. ಕಪ್ಪಲ್ಲಾದರೂ ಮೆಸರ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ಈ ಡ್ರೈ ಫ್ರೂಟ್ಸ್ ಲಡ್ಡುನ ರೆಸಿಪಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.